ನಮಸ್ಕಾರ. ಬಹಳಷ್ಟು ಚರ್ಚೆ ನಡೀತಾ ಇದೆ. ಕಳೆದ ವರ್ಷ ಬಂಪರ್, ಈ ವರ್ಷ ನಿಫ್ಟಿ ಹೇಗಿರಬಹುದು ಒಂದು ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ಬಂದದ್ದು ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್. ಮತ್ತೆ ಈ ವಿಡಿಯೋದಲ್ಲಿರುವ ವಿಷಯ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಠಿಣ. ಅದರಿಂದ ನನ್ನ ಸಲಹೆ ಕನಿಷ್ಠ 3 ಬಾರಿ ಆದರೂ ಈ ವಿಡಿಯೋನ ನೋಡಿ ಅರ್ಥ ಮಾಡಿಕೊಳ್ಳಿ. ಕಳೆದ ವರ್ಷ ನಿಫ್ಟಿ 50 ಇಂಡೆಕ್ಸ್ 20% ಮೇಲಕ್ಕೆ ಹೋಯಿತು. 2024ರಲ್ಲಿ ತುಂಬಾ ವಾಲಟಾಲಿಟಿ ಇರೋದ್ರಿಂದ ನಿಫ್ಟಿ ಸದ್ಯಕ್ಕೆ 1.7% ಕೆಳಗೆ ಟ್ರೇಡ್ ಆಗ್ತಾ ಇದೆ. ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಅವರು ಒಂದು ಸ್ಟಡಿ ರಿಸರ್ಚ್ ಮಾಡಿದ್ದಾರೆ. ಯಾವ ವರ್ಷ ಮಾರುಕಟ್ಟೆ ಎಕ್ಸ್ಟ್ರೀಮ್ ಪಾಸಿಟಿವ್ ಇದೆಯೋ ಅದರ ನೆಕ್ಸ್ಟ್ ವರ್ಷ ಏನಾಗಿದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಡಾಟಾ, ದಯವಿಟ್ಟು ಕೊನೆವರೆಗೂ ನೋಡಿ. ನಂಬರ್ ಆಫ್ ಡೇಸ್ ನಿಫ್ಟಿ ಟ್ರೇಡೆಡ್ ಪಾಸಿಟಿವ್. 2010ರಲ್ಲಿ 137 ದಿನ ಪಾಸಿಟಿವ್, 114 ದಿನ ನೆಗೆಟಿವ್, ಅಲ್ಲಿಗೆ 23 ದಿನ ನಿಮ್ಗೆ ಸಿಕ್ತು ಪಾಸಿಟಿವ್ ಪ್ಲಸ್. 2011ರಲ್ಲಿ 107 ವರ್ಸಸ್ 140, ಅಲ್ಲಿಗೆ 33 ದಿನ ಅಂದ್ರೆ -33, ಅಂದ್ರೆ 33 ದಿನ ನಿಫ್ಟಿ ಕೆಳಗೆ ಹೋಗಿದ್ದು ಜಾಸ್ತಿ ಮತ್ತು ನಿಫ್ಟಿ ಮೇಲಕ್ಕೆ ಹೋಗಿದ್ದ ಲೆಕ್ಕ ಹಾಕಿದ್ರೆ. 2012ರಲ್ಲಿ 138 ವರ್ಸಸ್ 109, 29 ದಿವಸ ಪಾಸಿಟಿವ್. 2013ರಲ್ಲಿ 124 ದಿನ ಪಾಸಿಟಿವ್, 124 ದಿವಸ ನೆಗೆಟಿವ್, ಅಲ್ಲಿಗೆ ಸಮ ಆಯಿತು, 0 ಆಯಿತು. 2014ರಲ್ಲಿ 141 ವರ್ಸಸ್ 101, 40 ದಿನ ಪಾಸಿಟಿವ್. 2015ರಲ್ಲಿ 121 ವರ್ಸಸ್ 127, ಒಂದು 6 ದಿನ ನೆಗೆಟಿವ್ ಜಾಸ್ತಿ ಇತ್ತು. 2016ರಲ್ಲಿ 129 ವರ್ಸಸ್ 116, 13 ದಿನ ಎಕ್ಸ್ಟ್ರಾ. 2017ರಲ್ಲಿ 139 ವರ್ಸಸ್ 108 ಪ್ಲಸ್ 31. 2018ರಲ್ಲಿ 133 ವರ್ಸಸ್ 113 ಪ್ಲಸ್ 20. 2019ರಲ್ಲಿ 130 ವರ್ಸಸ್ 115, 15 ದಿವಸ ಪಾಸಿಟಿವ್. 2020ರಲ್ಲಿ 149 ವರ್ಸಸ್ 103, 46 ದಿನ ಎಕ್ಸ್ಟ್ರಾ ಇತ್ತು. ಮತ್ತು 2021ರಲ್ಲಿ 138 ವರ್ಸಸ್ 110 ಪ್ಲಸ್ 28. ಮತ್ತು 2022ರಲ್ಲಿ 124 ವರ್ಸಸ್ 124 ಈಕ್ವಲ್ ಆಯಿತು. 2023ರಲ್ಲಿ ಪಾಸಿಟಿವ್ ಡೇಸ್ 141, ನೆಗೆಟಿವ್ ಡೇಸ್ 105 ಪ್ಲಸ್ 36. 2024ರಲ್ಲಿ ಇರುವಂತಹ 17 ದಿನದಲ್ಲಿ 9 ದಿನ ಪಾಸಿಟಿವ್, 8 ದಿನ ನೆಗೆಟಿವ್, ಅಲ್ಲಿಗೆ ಡಿಫ್ರೆನ್ಸ್ ಪ್ಲಸ್ 1 ಬಂತು. ಈಗ ನಾವು ಇಡೀ ಆವರೇಜ್ ತಗೊಂಡ್ರೆ ನಂಬರ್ ಆಫ್ ಡೇಸ್ ನಿಫ್ಟಿ ಟ್ರೇಡೆಡ್ ಪಾಸಿಟಿವ್ 133, ನಿಫ್ಟಿ ಟ್ರೇಡೆಡ್ ನೆಗೆಟಿವ್ 115 ಪ್ಲಸ್ 18. 2020 ಒಂದು ಎಕ್ಸೆಪ್ಷನಲ್ ಇಯರ್. ಯಾಕಂದ್ರೆ ಕೋವಿಡ್ಗಾಗಿ ಮಾರುಕಟ್ಟೆ ಭಾರಿ ಬಿದ್ದದ್ರಿಂದ ಅದಾದ್ಮೇಲೆ ಮಾರುಕಟ್ಟೆ ಚೇತರಿಸಬೇಕಾದ್ರೆ ನೆಗೆಟಿವ್ ಡೇಸ್ ಕಮ್ಮಿ ಇತ್ತು, ಪಾಸಿಟಿವ್ ಡೇಸ್ ಜಾಸ್ತಿ ಇತ್ತು. ಮತ್ತು 2017ರಲ್ಲಿ ಕೂಡ ದ ಡಿಫರೆನ್ಸ್ ವಾಸ್ 31. 2023ರಲ್ಲಿ ಡಿಫರೆನ್ಸ್ ವಾಸ್ 36. ಈಗ ನಿಫ್ಟಿ ಮಿಡ್ ಕ್ಯಾಪ್ ರಿಟರ್ನ್ಸ್ ಇನ್ ಇಯರ್ಸ್ ವೆನ್ ಡಿಫರೆನ್ಸ್ ವಾಸ್ ಹೈಯೆಸ್ಟ್ ಅಂತ ಇನ್ನೊಂದು ಅಂಕಿ ಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆಗ್ಲೇ ಹೇಳಿದಾಗೆ ಈ ವಿಷಯವನ್ನು ಕನಿಷ್ಠ 3 ಬಾರಿನಾದ್ರೂ ಕೇಳಬೇಕಾಗುತ್ತೆ. 2014ರಲ್ಲಿ ಪ್ಲಸ್ 40 ಅಂದ್ರೆ 40 ದಿನ ನಿಫ್ಟಿ ಎಕ್ಸ್ಟ್ರಾ ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು ವೆನ್ ಕಂಪೇರ್ಡ್ ಟು ನೆಗೆಟಿವ್. Returns for Nifty in that year 31%. Returns for the Nifty the next year -4%. Returns for mid cap in that year 56%. Returns for mid cap the next year 6%. ಅಂದ್ರೆ ಯಾವ ವರ್ಷ ನಿಫ್ಟಿ ಸ್ವಲ್ಪ ಜಾಸ್ತಿ ಮೇಲಕ್ಕೆ ಹೋಗಿದೆಯೋ ಮತ್ತು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳು ಕೂಡ ಮೇಲಕ್ಕೆ ಹೋಗಿದಾವೋ ಅದರ ಮುಂದಿನ ವರ್ಷ ಸ್ವಲ್ಪ ಮಾಡರೇಟ್ ಆಗಿ ಅಥವಾ ಕಮ್ಮಿ ಇರುತ್ತೆ. ಅದನ್ನ ನಿಮಗೆ ತಿಳಿಸ್ಬೇಕು ಅಂತ ವಿಡಿಯೋ ಮಾಡಿದ್ದೇನೆ. 2023ರಲ್ಲಿ ಡಿಫರೆನ್ಸ್ 36. ರಿಟರ್ನ್ಸ್ ಫಾರ್ ನಿಫ್ಟಿ ಇನ್ ದ್ಯಾಟ್ ಇಯರ್ 20%. ರಿಟರ್ನ್ಸ್ ಫಾರ್ ನಿಫ್ಟಿ ನೆಕ್ಸ್ಟ್ ಇಯರ್ ಅಂದ್ರೆ ಕ್ವಶನ್ ಮಾರ್ಕ್, ಯಾಕಂದ್ರೆ 2024 ಬಂದಿಲ್ಲ. ರಿಟರ್ನ್ಸ್ ಫಾರ್ ಮಿಡ್ ಕ್ಯಾಪ್ ಇನ್ ದ್ಯಾಟ್ ಇಯರ್ 47%. ರಿಟರ್ನ್ಸ್ ಫಾರ್ ಮಿಡ್ ಕ್ಯಾಪ್ ಇನ್ ದ ನೆಕ್ಸ್ಟ್ ಇಯರ್ ಇನ್ನೂ ನಮ್ಮ ಮುಂದೆ ಬಂದಿಲ್ಲ, ಕ್ವಶನ್ ಮಾರ್ಕ್. ಈಗ 2017 ತಗೊಳ್ತಾ ಇದ್ದೇನೆ. ಡಿಫರೆನ್ಸ್ 31. ರಿಟರ್ನ್ಸ್ ಫಾರ್ ನಿಫ್ಟಿ ಇನ್ ದ್ಯಾಟ್ ಇಯರ್ 29%. Returns for Nifty in the next year 3%. Returns for the mid cap in that year 47%. Returns for the mid cap in the next year -15%. ಅಂದ್ರೆ ಡಿಫರೆನ್ಸ್ ಯಾವಾಗ ಜಾಸ್ತಿ ಇದೆಯೋ ಇಂಡೆಕ್ಸ್ ಮತ್ತು ಇಂಡಿವಿಜುವಲ್ ಸ್ಟಾಕ್ಸ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿದ್ದಾವೆ ಆ ವರ್ಷ.
ಆದ್ದರಿಂದ ಸಾಮಾನ್ಯವಾಗಿ ಹಿಸ್ಟ್ರಿ ಏನ್ ಹೇಳುತ್ತೆ ಅಂತಂದ್ರೆ ಅದರ ನೆಕ್ಸ್ಟ್ ಇಯರ್ ನಿಫ್ಟಿ ಮತ್ತು ಇಂಡಿವಿಜುವಲ್ ಶೇರ್ಗಳು ಒಂದಷ್ಟು ಫ್ಲಾಟ್ ಆಗಿರ್ತವೆ, ಇಲ್ಲ ನೆಗೆಟಿವ್ ಆಗಿರ್ತವೆ. 2014 ಮತ್ತು 2017 2 ವರ್ಷದಲ್ಲಿ ಕೂಡ ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ರಿಟರ್ನ್ಸ್ ಬೆಟರ್ ದೆನ್ 2023 ಅಂಡ್ ದ ನೆಕ್ಸ್ಟ್ ಇಯರ್ ರಿಟರ್ನ್ಸ್ ವರ್ ಡಲ್ ಆರ್ ನೆಗೆಟಿವ್. ಇದ್ಯಾಕೆ ಈ ತರ ಆಗುತ್ತೆ? ಹಿಂದಿನ ವರ್ಷದಲ್ಲಿ ಮಾರುಕಟ್ಟೆ ಮೇಲಕ್ಕುವುದು ಜೋರಾಗಿ ಅದರ ಮುಂದಿನ ವರ್ಷ ಮಾರುಕಟ್ಟೆ ಕೆಳಗೆ ಬೀಳೋದಕ್ಕೆ ಕಾರಣ ಏನು ಅಂತ ನೀವು ಕೇಳಬಹುದು. ಯಾಕೆ ಅಂತಂದ್ರೆ ವ್ಯಾಲ್ಯೂಯೇಷನ್ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ ಇಂಡಿವಿಜುವಲ್ ಶೇರ್ಸ್ ಮತ್ತು ನಿಫ್ಟಿದು. ಆಗ ಜನ ಪ್ರಾಫಿಟ್ ಬುಕಿಂಗ್ ಅಂತ ಮಾಡ್ತಾರೆ. ಅದಾದ್ಮೇಲೆ ಆ ಶೇರುಗಳು ಒಂದಷ್ಟು ಕನ್ಸಾಲಿಡೇಷನ್ ಹೋಗ್ತವೆ. ರಿಸರ್ಚ್ ವರ್ಕರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ಒಮ್ಮೆ ಮಾರುಕಟ್ಟೆ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಯಿತು ಅಂತಂದ್ರೆ ಹೊಸ ಹೂಡಿಕೆದಾರರು ಮತ್ತೆ ಕೆಲಸತಿ ಹಳೆ ಹೂಡಿಕೆದಾರರು ಕೂಡ ಏನ್ ತಿಳ್ಕೊತಾರೆ ಅಂದ್ರೆ ಮಾರುಕಟ್ಟೆ ಏನಿದ್ದರೂ ಕೂಡ ದಿನದಿಂದ ದಿನಕ್ಕೆ ಮೇಲಕ್ಕೆ ಹೋಗುವಂತದ್ದೇ ಅನ್ನುವಂತ ಒಂದು ಸೈಕಾಲಜಿನ ಬೆಳೆಸ್ಕೊಳ್ತಾರೆ. ನೀವು ನೋಡಿರ್ಬೇಕು, ಮಾರುಕಟ್ಟೆ ಕಂಟಿನ್ಯೂಸ್ ಆಗಿ ಕೆಳಗೆ ಬಿದ್ದಾಗ ಜನ ಏನ್ ಹೇಳಿದ್ರು ಬಿಲೀವ್ ಮಾಡೋದಿಲ್ಲ ಮೇಲಕ್ಕೆ ಹೋಗುತ್ತೆ ಅಂತ. ಯಾಕಂದ್ರೆ ಅವ್ರು ತಿಳ್ಕೊತಾರೆ ಏನಿದ್ರು ಕೆಳಗೆ ಹೋಗುವಂತದ್ದು. ಮೇಲಕ್ಕೆ ಹೋಗುವಾಗ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬೀಳುವಾಗ ಕೆಳಕ್ಕೆ ಬೀಳುತ್ತೆ ಅನ್ನುವಂಥದ್ದಕ್ಕೆ ನಾವು ರೀಸೆನ್ಸಿ ಬಯಸ್ ಅಂತ ಕರೀತೇವೆ ಬಿಹೇವಿಯರಲ್ ಫೈನಾನ್ಸ್ ಅಲ್ಲಿ. ಅಂದ್ರೆ ಮೊನ್ನೆ ಆದಂತಹದ್ದು, ಇತ್ತೀಚೆಗೆ ಆದಂತಹದ್ದು ಮಾತ್ರ ಜನರ ಮನಸ್ಸಿನಲ್ಲಿ ಇರುತ್ತೆ, ಮತ್ತೆ ಹಳೆದನ್ನು ಮರೆತು ಬಿಡ್ತಾರೆ, ಮತ್ತೆ ಇದೇ ತರ ಮಾರುಕಟ್ಟೆ ಅಂತ ಒಂದು ತರದ ನಿರ್ಧಾರಕ್ಕೆ ಬರ್ತಾರೆ. ಆದ್ದರಿಂದ ಈ ವಿಡಿಯೋದ ಉದ್ದೇಶ ಏನು ಅಂತಂದ್ರೆ ಯಾವ ತರದ ಬಯಸಿಗೂ ಹೋಗಬೇಡಿ, ನಿಮ್ಮದೇ ಆದಂತ ಸ್ಟ್ರಾಟಜಿ ಇರಲಿ, ಅದಕ್ಕೆ ಸರಿಯಾದಂತ ಉತ್ತರ SEP. ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. 2023ರಲ್ಲಿ ಅದೇನೋ ಅಮೌಂಟ್ ನೀವು SEP ಮಾಡ್ತಾ ಇದ್ರಿ, 2024ರಲ್ಲಿ ಅದನ್ನ ರೈಸ್ ಮಾಡಲಿಕ್ಕೆ ನೀವೇನಾದರೂ ನಿರ್ಧಾರವನ್ನು ಕೈಗೊಂಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಈ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಇಂತಹ ವಿಡಿಯೋಗಳನ್ನು ನೀವು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡೋದ್ರಿಂದ ಕನ್ನಡಿಗರಿಗೆ ನೀವು ಸೇವೆ ಮಾಡೋದಕ್ಕಾಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.